ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪ್ರಸಿದ್ಧ ಗ್ರಾಮ ಬೆಣ್ಣೆಹಳ್ಳಿ ಹಿರೇಮಠದಲ್ಲಿ ಇಂದು ಸಡಗರ ಸಂಭ್ರಮ ಮನೆ ಮಾಡಿತ್ತು. ಬೆಣ್ಣೆಹಳ್ಳಿ ಹಿರೇಮಠದ ಆವರಣದಲ್ಲಿನ ಪುರಾತನ ಪಾರಂಪರಿಕ ಶ್ರೀಮಠದ ಪೂಜ್ಯರ ಗದ್ದುಗೆಗಳಿಗೆ ಸರ್ವ ದೇವರುಗಳಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕ ಪೂಜೆಗಳು ನಡೆದವು. ಸಾಯಂಕಾಲ ಶ್ರೀ ಹೆಗ್ಗಪ್ಪ ಪರಸನಾಯ್ಕರ್ ಸಂಗೀತ ಶಿಕ್ಷಕರು ತಂಡದವರು, ತಬಲ ವಾದಕ ಗೋಣಿಗೌಡ ಗಾಯಕರು ಚಿದಾನಂದ ಹರಾಳ ಇವರಿಂದ ಭಜನೆ ಸಂಗೀತ ಕಾರ್ಯಕ್ರಮಗಳು ಕೂಡ ಜರುಗಿದ್ವು. ನಂತರ ರಾತ್ರಿ ಪರಮ ಪೂಜ್ಯ ಶಬ್ರ ಡಾಕ್ಟರ್ ಶ್ರೀ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ನಂದೀಪುರ ಮತ್ತು ಶಬ್ರ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆಣ್ಣೆಹಳ್ಳಿ ಹಿರೇಮಠ ಪೀಠಾಧಿಪತಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಶಿವಯೋಗಿ ಅಜ್ಜಯ್ಯ ಹಾಲಸ್ವಾಮಿಗಳು ಮರುಳಸಿದ್ದೇಶ್ವರ ಸೇವಾಶ್ರಮ ಮುತ್ತಿಗಿ ಇವರ ನೇತೃತ್ವದಲ್ಲಿ ಬೆಣ್ಣೆಹಳ್ಳಿ ಹಿರೇಮಠದ ವಂಶಸ್ಥರು ಮತ್ತು ಶ್ರೀ ಬಿಎಂ ಕೊಟ್ರಯ್ಯ ಅಲಬೂರ್ ನಿಂಗಣ್ಣ ಉಸ್ತುವಾರಿಯಲ್ಲಿ ಪ್ರೇಮಜ್ಜ ಶಂಭಜ್ಜ ಶಿವಕುಮಾರ್ ವಿಜಯಕುಮಾರ್ ರೇವಣಸಿದ್ದಪ್ಪ ಮತ್ತು ಬೆಣ್ಣೆಹಳ್ಳಿಯ ಗ್ರಾಮಸ್ಥರು ದೈವಸ್ಥರು ಸೇರಿ ಸಾಸಿವೆಹಳ್ಳಿ ಭಕ್ತರು ನಂದೀಪುರ ಮುತ್ತಿಗಿ ನಾಡಿನಾದ್ಯಂತ ಆಗಮಿಸಿದ್ರು. ಭಕ್ತರು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಎಲ್ಲರೂ ಕಾರ್ತಿಕೋತ್ಸವಕ್ಕೆ ದಯಮಾಡಿಸಿದ ಸರ್ವ ಪೂಜ್ಯರ ಆಶೀರ್ವಾದ ನುಡಿ ಆಲಿಸಿ ಪ್ರಸಾದ ಸ್ವೀಕರಿಸಿ ಸಂಭ್ರಮದಿಂದ ಭಕ್ತಿ ಭಾವದಿಂದ ಕಾರ್ಯಕ್ರಮ ನೆರವೇರಿಸಿದರು. ಇಂತಹ ಕಾರ್ಯಕ್ರಮಗಳು ದೈವಗುರು ಭಕ್ತರ ಸಮಾಗಮ ಸಂಭ್ರಮ ಪಡುವ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನೆರವೇರಿಸಬೇಕು ಎಂದು ಎಲ್ಲರೂ ಆಶಯ ವ್ಯಕ್ತಪಡಿಸಿದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. सूर्याय चंद्राय मंगलाय बुधाय च गुरुशुक्राशनेभ्यश्च राहवे केतवे नमो नमः. नवग्रहादिदेवताभ्यो सह नो भुनक्तु सह वीरं करवावहै तेजस्विनावधीतमस्तु. मरणसिद्धेश्वर महाराज की जय. मरणसिद्धेश्वर शिवाचार्य महाराज की जय. षडत्तर ब्रह्म पंचाक्षर शिवाचार्य महाराज की जय. ಹಿರೇಮಠದ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮೆ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮುತ್ತಿಗಿ ಹಾಲಸ್ವಾಮಿಗಳ ನೇತೃತ್ವದಲ್ಲಿ ಬೆಣ್ಣೆಹಳ್ಳಿ ಗ್ರಾಮದ ಎಲ್ಲ ಸದ್ಭಕ್ತರ ಈ ಒಂದು ಕಾರ್ತಿಕ ಮಾಸದ ನಿಮಿತ್ತವಾಗಿ ಈ ಒಂದು ಶುಭರಾತ್ರಿಯಲ್ಲಿ ಶುಕ್ರವಾರದಂದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಬೆಣ್ಣೆಹಳ್ಳಿ ಹಿರೇಮಠದ ಈ ಒಂದು ಮೂಲ ಕರ್ತೃಗದ್ದಿಗೆಯ ಶಕ್ತಿಯಿಂದ ಇವತ್ತು ಷಡಸ್ಥಲ ಬ್ರಹ್ಮೆ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಹಾಲಸ್ವಾಮಿಗಳ ನೇತೃತ್ವದಲ್ಲಿ ಈ ಊರಿನ ಎಲ್ಲ ಸದ್ಭಕ್ತರು, ಅಕ್ಕಪಕ್ಕ ಗ್ರಾಮದ ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಮತ್ತು ತಾಯಂದಿರ ನೇತೃತ್ವದಲ್ಲಿ ಮತ್ತು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿದ ಎಲ್ಲ ಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವವನ್ನು ನಮ್ಮ ಬೆಣ್ಣೆಹಳ್ಳಿ ಹಿರೇಮಠದಲ್ಲಿ ವಿಜೃಂಭಣೆಯಿಂದ ನಡ್ಕೊಂಡು ಬಂದಿದೆ. ಇವತ್ತು ಈ ಕಾರ್ತಿಕವನ್ನು ನಾವು ಯಾಕೆ ಆಚರಣೆ ಮಾಡ್ತೇವಪ್ಪ ಅಂದರೆ, ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆಯುವಂತಹ ಒಂದು ಸಂದರ್ಭ. ನಮ್ಮ ಜ್ಯೋತಿ ಹೇಗೆ ಬೆಳಗ್ತದೋ ಅದೇ ಥರವಾಗಿ ಎಲ್ಲ ಭಕ್ತರ ಮನೆಯಲ್ಲಿ ಕೂಡ ಭಕ್ತರ ಒಂದು ಸುಖ ಶಾಂತಿ ನೆಮ್ಮದಿಗೋಸ್ಕರವಾಗಿ ಆ ಹೆಂಗ ಜ್ಯೋತಿ ಬೆಳಗ್ತದೆ ಅವರು ಕೂಡ ಆ ಜ್ಯೋತಿ ಹಂಗೆ ಎಲ್ಲರದು ಬೆಳಗಲಿ, ಆಯುಷ್ಯ ಆರೋಗ್ಯ ಭಾಗ್ಯ ಕಾಪಾಡಲಿ ಅಂತ ಹಾರೈಸಿ, ಇವತ್ತು ಒಂದು ಜ್ಯೋತಿಯನ್ನು ಹಚ್ಚಬೇಕಾದ್ರೆ ನಾವು ಯಾವುದು ಜಾತಿ ಜನಾಂಗ ಕುಲ ಬಾಂಧವನ ನೋಡೋದಿಲ್ಲ. ಗ್ರಾಮದ
ಸದ್ಭಕ್ತರ ಸಮ್ಮುಖದಲ್ಲಿ, ತಾಯಂದರ ಸಮ್ಮುಖದಲ್ಲಿ ಮತ್ತು ಮಕ್ಕಳ ಸಮ್ಮುಖದಲ್ಲಿ ಈಗ ಹಿರೇಮಠದ ಆವರಣದಲ್ಲಿ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತಿನ ದಿವಸ ಇದು ಕಾರ್ತಿಕ ಆಚರಣೆ ಅಂದರೆ ನಮಗೆ ದುಃಖ, ಶಾಂತಿ, ಅಶಾಂತಿ ಹೋಗಲಾಡಿಸಲಿಕ್ಕೆ ಮನಃಶಾಂತಿಗೋಸ್ಕರ ನಾವು ದೀಪವನ್ನು ಹಚ್ಚಿ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ಮೂಲತಃ ನಂದಿಪುರದ ಪವಾಡ ಪುರುಷ ದೊಡ್ಡಬಸವೇಶ್ವರ ಮಹಾಸ್ವಾಮಿ ಕರಸಂಜಾತರಾದ ಪರಮ ಪೂಜ್ಯ ಚರಂತಜ್ಜನವರ ಹಾಕಿಕೊಟ್ಟಿರ್ತಕ್ಕಂತಹ ಕಾರ್ತಿಕೋತ್ಸವ. ಅಲ್ಲಿ ನಮ್ಮ ನಂದಿಪುರ ಮಠ ಎಂದಾಗುತ್ತೆ ಬೆಳಗ್ಗೆನೇ ನಂದಿಪುರದ ಚರಂತಜ್ಜರು ಅಲ್ಲಿದ್ದನ ಬಂದು ಎಣ್ಣೆ ತೊಗೊಂಬಂದು, ಎಣ್ಣೆ ಬತ್ತಿ ಎಲ್ಲ ತೊಗೊಂಬಂದು ಕಾರ್ತಿಕೋತ್ಸವವನ್ನು ಮಾಡ್ಕೊಂಡು ಹೋಗಿದ್ರು. ಅದನ್ನು ಅವರ ಅಪ್ಪಣೆಯ ಮೇರೆಗೆ ನಾವು